ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 9 ಎಕರೆ ತುಂಬ ಕಂಡೀಷನ್ ಇರುವಂಥ ರೋಬಸ್ಟಾ ಮತ್ತು ಅರೇಬಿಕಾ ಪ್ಲಾಂಟೇಶನ್. ಈ ಪ್ರಾಪರ್ಟಿಗೆ ನೀವೇನು ನೋಡ್ತಾ ಇದ್ದೀರಾ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ಆ 1 ಕಿಲೋಮೀಟ್ರು ಟಾರ್ ರೋಡ್ ಬರುತ್ತೆ. ಈ ಥರ ಟಾರ್ ರೋಡು 1 ಕಿಲೋಮೀಟ್ರ್ ಬರುತ್ತೆ. ಇದೇ ಟಾರ್ ರೋಡ್ಗೆ ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ಇದು ಟೋಟಲಾಗಿ 9 ಎಕರೆ ರೆಕಾರ್ಡ್ ಇದೆ. ಒಂದು 15 ಗುಂಟೆಯಷ್ಟು ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ. ಮತ್ತು ಇಲ್ಲಿ ರೋಬಸ್ಟಾ ಮತ್ತು ಅರೇಬಿಕಾ ಪ್ಲಾಂಟೇಶನ್ ಇದೆ, ಹಾಗೆ ಪೆಪ್ಪರ್ ಕೂಡ ಇದೆ. ಸೊ ಫುಲ್ಲು ಲೆವೆಲ್ ಇರುವಂಥ ಜಾಗ, ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ವರ್ಷವೂ ಕೂಡ ಒಳ್ಳೆ ಫಸಲಿದೆ. ಒಂದು ಒಳ್ಳೆ ಇನ್ಕಮ್ ಬರ್ತಿರೋವಂಥ ಕಾಫಿ ತೋಟ ಅಂತ ಹೇಳ್ಬೋದು. ಈ ತೋಟದಲ್ಲಿ ಹೆಚ್ಚಾಗಿ ಅರೇಬಿಕಾ ಪ್ಲಾಂಟೇಶನ್ ಇದೆ, ಹಾಗೆ ಮಧ್ಯೆ ಮಧ್ಯೆ ರೋಬಸ್ಟಾ ಕೂಡ ಹಾಕ್ಕೊಂಡಿದ್ದಾರೆ, ಮತ್ತು ಪೆಪ್ಪರ್ ಕೂಡ ಇದೆ. ಹಾಗಾಗಿ ಕಾಫಿ ಮತ್ತು ಪೆಪ್ಪರಿಂದ ಒಳ್ಳೆ ಇನ್ಕಮ್ ಬರ್ತಾ ಇದೆ. ಸೊ ಯಾರಾದರೂ ಒಳ್ಳೆ ಇನ್ಕಮ್ ಬರ್ತಿರೋವಂಥ ಕಾಫಿ ತೋಟ, ಅದರಲ್ಲೂ 8ರಿಂದ 10 ಎಕರೆ ಕಾಫಿ ತೋಟ ನೋಡ್ತಾ ಇರೋರಿಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಲೆವೆಲ್ ಇರೋವಂಥ ಜಾಗ, ಹಾಗೆಯೇ ರೋಡ್ ಆಕ್ಸಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಮೊದಲೇ ಏನು ತೋರಿಸಿದ್ದೆ ಪ್ರಾಪರ್ಟಿಗೆ ಅಟ್ಯಾಚ್ ಆಗುತ್ತೆ ತಾರ್ ರೋಡ್ ಅಂತ. ಆ ತಾರ್ ರೋಡ್ಗೆ ಈ ಪ್ರಾಪರ್ಟಿ ಆಲ್ಮೋಸ್ಟ್ ಒಂದು 200ರಿಂದ 300 ಮೀಟ್ರ್ ರೋಡ್ ಫೇಸಿಂಗ್ ಬರುತ್ತೆ. ಇನ್ನು ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಕೆರೆ ಇದೆ. ಆ ಕೆರೆಯಿಂದ ಈ ತೋಟನ ಮೇಂಟೈನ್ ಮಾಡ್ತಾರೆ. ಇನ್ನು ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಒಂದು 80ರಿಂದ 100 ಇಂಚು ಆ್ಯಾವ್ರೇಜ್ ಆಗಿ ಮಳೆ ಆಗುತ್ತೆ. ಹಾಗೆ ಈ ತೋಟದಲ್ಲಿ ಸಾಯಿಲ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ, ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿಗೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಇದೆ, ಹಾಗೆ ಮೊಬೈಲ್ ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಅದಲ್ಲದೆ ಈ ಪ್ರಾಪರ್ಟಿಯಿಂದ ಜಸ್ಟ್ 1 ಕಿಲೋಮೀಟ್ರಲ್ಲಿ ಒಂದು ಟೌನ್ ಕೂಡ ಸಿಗುತ್ತೆ. ಸೊ ಒಂದು ಟೌನ್ಗೆ ತುಂಬ ಹತ್ತಿರ ಆಗಿರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದನ್ನು. ಈ ತೋಟಕ್ಕೆ ಸೆಲ್ಲರ್ ಪ್ರೈಸು 1 ಎಕರೆಗೆ 45 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಅಂತ ಹೇಳ್ಬೋದು. ಈ ಕೋಟ್ ಮಾಡ್ತಾ ಇರೋವಂಥ ಪ್ರೈಸ್ ಏನಿದೆ ಇದು ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಸ್ವಲ್ಪ ರೀಸನಬಲ್ ರೇಟ್ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.